ದೇವಸ್ಥಾನದ ಎಡಬದಿಯಲ್ಲಿರುವ ಕ್ಯೂ ಕಾಂಪ್ಲೆಕ್ಸ್ನ ಸಾಲಿನಲ್ಲಿ ಚೆನ್ನಾಗಿದೆ. ಸರ್ ಇವರು ವೀರಶಕ್ತಿ ಅಂತೇಳಿ ನಾನೇ ನಿಮ್ಮ ಹತ್ರ ಚೆನ್ನಾಗಿದೆ. ಅಲ್ಲ ಮೂರು ಬರ್ತೀರ ಅಲ್ಲಿ ಮುಳ್ಕೊಳ್ಳ ದೇವಸ್ಥಾನದ ಬರ ಮುಳ್ಕೊಳ್ಳ ಆಫೀಸ್ ಹಾಂ ಕ್ಯಾಮ್ರಾ ಮುಂದೆ चूर बिरार बरा अंत गड्डा हाँ ಏರಿಯಾ ಬೋರ್ಡ್ ಇತ್ತೆ ನೆರಪೆ ಬಾಯಿ ಬರ್ತೀನಿ ರಾಜೇಶ ವಿಶ್ವನ ವಿಶ್ವನ ಲೈವ್ ಲೈವ್ ಇಲ್ಲ ಇಡದಾ ಇಲ್ಲ ದೂರ ಅಂತಲೇ
SIT ತನಿಖೆ ಮೇಲೆ ಅನುಮಾನ ಏನಾದರೂ ಇದೆಯಾ? ರಾಜ್ಯ ಸರ್ಕಾರ SIT ತನಿಖೆಗೆ ಆದೇಶ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ನಾವು ಸ್ವಾಗತವನ್ನು ಮಾಡಿದ್ದೇವೆ. ತನಿಖೆ ಪಾರದರ್ಶಕವಾಗಿ ಆಗಬೇಕು. ಏನು ಅನುಮಾನಗಳು ಹುಟ್ಟಿ ಹಾಕಿದ್ದಾವೆ ಎಲ್ಲವೂ ಕೂಡ ಇತ್ಯರ್ಥ ಆಗಬೇಕು ಅನ್ನುವ ಅಪೇಕ್ಷೆ ಕೂಡ ನಾವು ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ದೇವೆ. ಇವತ್ತು ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು, ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ಕೆಲವು ಹೇಳಿಕೆಗಳನ್ನ ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಗಮನಿಸಬೇಕು. ಮೊದಲನೇದಾಗಿ ಉಸ್ತುವಾರಿ ಸಚಿವರುಗಳಾಗಿರುವಂತ ದಿನೇಶ್ ಗುಂಡೂರಾವ್ ಅವರು ಇವತ್ತು ಲೆಫ್ಟಿಸ್ಟ್ ಕೆಲವು ಗುಂಪುಗಳೇನಿದ್ದಾವೆ ಅವರ ಒತ್ತಡಕ್ಕೆ ಮಣಿದು ನಾವು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನು ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು ಅಥವಾ ನಾವು ಇಷ್ಟೇ ಇವತ್ತೇನು ತನಿಖೆ ನಡೀತಾ ಇದೆ, ತನಿಖೆಯ ಬರದಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇದೆ, ಈ ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ರಾಜ್ಯ ಸರ್ಕಾರವೇ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕ್ದೇ ಇವತ್ತು ಅಪರಾಧವನ್ನು ಎಸಗಿದೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಆದರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರರ ಬಗ್ಗೆ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಏನು ಈ ರೀತಿ ಅಪಪ್ರಚಾರದ ಮುಖೇನ ಅಸಂಖ್ಯಾತ ಭಕ್ತರಲ್ಲಿ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಷಡ್ಯಂತ್ರವು ಕೂಡ ಇದರಿಂದ ಅಡಗಿದೆ. ಹಾಗಾಗಿ ನೋಡಿ, ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗೆ ಖಂಡ್ರೆ ಅವರು ಏನು ಉತ್ತರ ಕೊಡ್ತಾರೆ, DK ಶಿವಕುಮಾರ್ ಅವರ ಹೇಳಿಕೆಗೆ ಖಂಡ್ರೆ ಅವರಾಗಲಿ ಮುಖ್ಯಮಂತ್ರಿಗಳಾಗಲಿ ಏನು ಉತ್ತರವನ್ನು ನೀಡ್ತಾರೆ? ನಾನು ಆಗಲೇ ಹೇಳಿದ್ನಲ್ಲ, ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳದ ವಿಚಾರದಲ್ಲಿ, ಶ್ರೀ ಕ್ಷೇತ್ರದ ವಿಚಾರದಲ್ಲಿ ನಾವು ರಾಜಕಾರಣ ಮಾಡ್ತಾ ಇಲ್ಲ. ಆದರೆ ಇವತ್ತು ಅಸಂಖ್ಯಾತ ಭಕ್ತರಲ್ಲಿ ಇವತ್ತೇನು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ಇದರಿಂದ ಅಡಗಿದೆ, ಅಪಪ್ರಚಾರಗಳೇನು ನಡೀತಾ ಇದೆ, ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಯಾಕೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ? ಇವತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸಂದರ್ಭ ಬಂದಾಗ ಷಡ್ಯಂತ್ರ ಬಹಿರಂಗಪಡಿಸ್ತೇವೆ ಅಂತ ಹೇಳಿದ್ದಾರೆ. ಯಾಕೆ ಇನ್ನೂ ಸಂದರ್ಭ ಬಂದಿಲ್ವಾ? ಹಾಗಾದರೆ ಇನ್ನೆಷ್ಟು ಅಪಪ್ರಚಾರಗಳು ನಡಿಬೇಕಾಗಾದ್ರೆ ಇನ್ನೂ ಸಂದರ್ಭ ಬಂದಿಲ್ವಾಗಾದ್ರೆ DK ಶಿವಕುಮಾರ್ ಅವ್ರಿಗೆ? ಇದು ನಾನಲ್ಲ, ರಾಜ್ಯದ ಜನ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಉತ್ತರವನ್ನು ನೀಡಬೇಕಾಗ್ತದೆ. ಇವತ್ತು ಯಾರು ಆರೋಪಿಗಳು, ಇವತ್ತು ಆರೋಪವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ, ಇದರಿಂದ ಇರ್ತಕ್ಕಂಥ ಶಕ್ತಿಗಳು ಯಾವ್ಯಾವ ಇದ್ದಾವೆ, ಇದ್ರ ಬಗ್ಗೆನೂ ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ. ಯಾರ ಬಗ್ಗೆನೂ ಕೂಡ ಉಲ್ಲೇಖ ಮಾಡ್ತಾ ಇಲ್ಲ. ರಾಜ್ಯದ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಅವರು ಮೊನ್ನೆ ಸದನದಲ್ಲೂ ಕೂಡ ಹೇಳಿದ್ದಾರೆ,
ನಾನು ಕೂಡ ಧರ್ಮಸ್ಥಳದ ಈ ಮಂಜುನಾಥೇಶ್ವರನ ಪರಮ ಭಕ್ತ ಇದ್ದೇನೆ ಅನ್ನೋದನ್ನು ಹೇಳಿದ್ದಾರೆ. ಅವ್ರು ನಿಜವಾಗ್ಲೂ ಕೂಡ ಪರಮ ಭಕ್ತರಾಗಿದ್ದರೆ ತಡ ಮಾಡ್ದೇನೆ ಯಾರ್ಯಾರು ಪಿತೂರಿ ಮಾಡ್ತಾ ಇದ್ದಾರೆ, ಇದರಿಂದ ಈ ಷಡ್ಯಂತ್ರದಿಂದ ಯಾರ್ಯಾರಿದ್ದಾರೆ, ಅದು ಸಂಸದರು ಇರ್ಬೋದು, ಯಾರೇ ಇರ್ಬೋದು, ಆ ಷಡ್ಯಂತ್ರವನ್ನು ಬಹಿರಂಗಪಡಿಸ್ಬೇಕು ಅನ್ನೋದನ್ನು ಆಗ್ರಹ ಮಾಡ್ತೇನೆ. ನಾನು ಹೇಳಿದ್ವಲ್ಲ, ನಾವು ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ ಇವತ್ತು ಕೂಡ ನಾವು ಸುಮ್ಮನೆ ಕೂತಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಮಾಡಿದ್ದೇ ಆಗಿದ್ದರೆ ಇದನ್ನ ಕಾಯ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಕೋಟ್ಯಾಂತರ ಭಕ್ತರು ಇವತ್ತು ಭಾಳ ನೋವಿನಲ್ಲಿದ್ದಾರೆ. ಇವತ್ತು ಆ ನೋವಿನಲ್ಲಿದ್ದಾರೆ. ಹಾಗಾಗಿ ನಾವು ಅದಕ್ಕೆ ರಾಜಕಾರಣ ಮಾಡ್ತಾ ಇಲ್ಲ. ಇವತ್ತು ಷಡ್ಯಂತ್ರ ಅಂತೇಳಿ ಉಪಮುಖ್ಯಮಂತ್ರಿಗಳು ಹೇಳಿದಂಥ ಸಂದರ್ಭದಲ್ಲಿ ಆ ಷಡ್ಯಂತ್ರ ಬಹಿರಂಗ ಪಡಿಸ್ಬೇಕು ಅನ್ನೋದನ್ನ ಆಗ್ರಹ ಮಾಡ್ತಾ ಇದ್ದೀನಿ. ಎಡಪಂಥೀಯ ಸಂಘಟನೆಗಳಿದ್ದಾವೆ ಅಂತೇಳಿ ಸ್ವತಃ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಎಡಪಂಥೀಯ ಸಂಘಟನೆಗಳು ಇದರಿಂದ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು. ಇದೇನು ತನಿಖೆ ಏನು ನಡೀತಾ ಇದೆ, ತನಿಖೆ ಹೇಗೆ ನಡೀಬೇಕು ಅದನ್ನು ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಂತೂ ಸತ್ಯ, ನಾವು ಸದನದಲ್ಲೂ ಕೂಡ ಆಗ್ರಹ ಪಡಿಸಿದ್ದೇವೆ, ಇದ್ರ ಬಗ್ಗೆ ಮಧ್ಯಂತರ ವರದಿಯನ್ನು ರಾಜ್ಯ ಸರ್ಕಾರ ಮಂಡಿಸಬೇಕು. ಇದನ್ನು ಹುಚ್ಚಾಟ ಹೀಗೆ ಮುಂದುವರಿದೇನೆ ಇದು ಎಲ್ಲದಕ್ಕೂ ಕೂಡ ಶೀಘ್ರದಲ್ಲೇ ಇತಿಶ್ರೀ ಹಾಡಬೇಕು. ಧನ್ಯವಾದ. ನಾವು ಪ್ರಶ್ನಿಸೋದಿಲ್ಲ. ತನಿಖೆಗೆ ಮೊದಲೇ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಂಥ, ಧರ್ಮಾಧಿಕಾರಿಯ ಬಗ್ಗೆ ಅಪಪ್ರಚಾರ ಮಾಡಿದಂಥ ಅವರ ಹಿನ್ನೆಲೆಯೂ ತನಿಖೆ ಆಗಬೇಕು. ಈಗಾಗಲೇ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಆ ಷಡ್ಯಂತ್ರ ಏನು ಅನ್ನೋದನ್ನು ಅವ್ರು ಬಹಿರಂಗಪಡಿಸಬೇಕು. ಸತ್ಯ ಹೇಳೋದಕ್ಕೆ ಹೆದರಿಕೆನಾ ಮಾನ್ಯ ಉಪಮುಖ್ಯಮಂತ್ರಿಗಳೇ? ಸತ್ಯ ಹೇಳಕ್ಕೆ ನಿಮಗೆ ಹೆದರಿಕೆ ಇಲ್ಲ ಅನ್ನೋದಾದರೆ ಆ ಷಡ್ಯಂತ್ರ ಮತ್ತು ಷಡ್ಯಂತ್ರದ ಹಿಂದಿರ್ತಕ್ಕಂಥ ರಾಜಕಾರಣ, ಷಡ್ಯಂತ್ರದ ಹಿಂದಿರ್ತಕ್ಕಂಥ ಶಕ್ತಿ ಅದು ಯಾವುದು ಅನ್ನೋದನ್ನು ತಾವು ಬಹಿರಂಗಪಡಿಸಬೇಕಾದ ಅನಿವಾರ್ಯತೆ ಇದೆ. ಈಗ ನೀವು ಹೇಳದೇ ಇದ್ದರೆ ಇನ್ಯಾವಾಗ ಹೇಳ್ತೀರಿ? ಈಗಲೇ ಹೇಳೋಕ್ಕೆ, ಸತ್ಯ ಹೇಳೋಕ್ಕೆ ಇದೇ ಸೂಕ್ತವಾಗಿರ್ತಕ್ಕಂಥ ಕಾಲ. ಷಡ್ಯಂತ್ರ ಏನು ಅನ್ನೋದನ್ನು ಬಹಿರಂಗಪಡಿಸಬೇಕು ಅಂಥೇಳಿ ನಾನು ಆಗ್ರಹಿಸ್ತೇನೆ. ತನಿಖೆ ಯಾವ ರೂಪದಲ್ಲಿ ಅವರು ತನಿಖಾಧಿಕಾರಿಗಳು ಮಾಡ್ತಾರೆ ಮಾಡಲಿ. ಆದರೆ ತನಿಖೆಗೆ ಮುಂಚೆನೇ ಅಪರಾಧಿ ಸ್ಥಾನ ಕಟ್ಟಿದ್ರಲ್ಲ, ಒಂದು ಅಪನಂಬಿಕೆ ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ರಲ್ಲ, ಇದು ಒಂದು ಷಡ್ಯಂತ್ರದ ಭಾಗ. ಇದ್ರ ಹಿಂದ್ಗಡೆ ಮತಾಂಧತೆ ಇದೆ. ಈ ಷಡ್ಯಂತ್ರದ ಹಿಂದ್ಗಡೆ, ಇದ್ರ ಹಿಂದ್ಗಡೆ ಮತಾಂತರ ಮಾಡುವಂಥ ಮಾಫಿಯಾ ಇದೆ, ಮತಾಂತರದ ಮಾಫಿಯಾ ಇದೆ. ಒಮ್ಮೆ ಶ್ರದ್ಧಾಭಂಗ ಆದರೆ ಆ ಶ್ರದ್ಧಾಭಂಗದ ಲಾಭವನ್ನು ಪಡಿಬೇಕು ಅನ್ನುವಂಥ ಹುನ್ನಾರ ಇದೆ. ಯಾಕೆ ಅಂದರೆ ನೋಡಿ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮಗೆ ಹುಂಡಿಗೆ ಮುಡುಪು ಹಾಕ್ಸೋರು, ಅದನ್ನು ತಗೊಂಬಂದು ನಮ್ಮ ಕೈನಲ್ಲಿ ಇಲ್ಲಿ ಅರ್ಪಣೆ ಮಾಡಿಸೋರು. ಸಣ್ಣ ಇದು ನನ್ನೊಬ್ಬನಂದಲ್ಲ, ನಮ್ಮ ಪೂರ್ವಿಕರ ತಲೆಮಾರದಿಂದಲೂ ಬೆಳೆದು ಬಂದಿರೋದು. ಅಂಥ ಒಂದು ಶ್ರದ್ಧೆಯನ್ನು ಭಂಗ ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರದ ಭಾಗ ಇದೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ಅನ್ನ ಕೊಡೋದು ತಪ್ಪ? ಯಾವುದೇ ಜಾತಿಯ ತಾರತಮ್ಯ ಮಾಡದೆ ಚಿಪ್ನಲ್ಲಿ ಅನ್ನ ಕೊಡ್ತಿದ್ದ ಕಾಫಿ ಕೊಡ್ತಿದ್ದ ಕಾಲದಲ್ಲಿ ಇಲ್ಲಿ ಸಹಪಂಕ್ತಿ ಭೋಜನ ಮಾಡಿದ್ದು ಅಪರಾಧನ? ಅಕ್ಷರ ದಾಸೋಹ ಮಾಡಿದ್ದು ಅಪರಾಧನ? ಆರೋಗ್ಯ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿದ್ದು ಅಪರಾಧನ? ಪುರಾತನ ದೇವಸ್ಥಾನಗಳನ್ನು ಧರ್ಮೋತ್ಥಾನ ಟ್ರಸ್ಟ್ಗಳ ಮೂಲಕ ಜೀರ್ಣೋದ್ಧಾರ ಮಾಡಿದ ಅಪರಾಧನ? ಗ್ರಾಮಗಳಲ್ಲಿ ನೆರವು ಕೇಳ್ಕೊಂಡು ಬಂದವರಿಗೆ ದೇವಾಲಯಕ್ಕೆ ನೆರವು ಕೊಟ್ಟಿದ್ದ ಅಪರಾಧನ? ಜನಸಾಮಾನ್ಯರು ಬದುಕು ಕಟ್ಕೊಳ್ಳೋದಕ್ಕೆ ನೆರವು ನಿಂತಿದ್ದು ಧರ್ಮಸ್ಥಳದ ಅಪರಾಧನ? ಯಾವುದು ಅಪರಾಧ? ನಾವು ಹೇಳ್ತಾ ಇದ್ದೀವಿ, ನೀವು ಯಾವ ವಿಷಯವನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀರೋ ನೀವು ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋ ನೆಪದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದು ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು ಇದು ಅಪರಾಧ, ಇದು ಷಡ್ಯಂತ್ರ. ಈ ಷಡ್ಯಂತ್ರ ಈ ಬಯಲಿಗೆ ಬರಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಮುಖ್ಯಮಂತ್ರಿಗಳೇ, ಕೋಟ್ಯಾಂತರ ಜನರ ಭಕ್ತರ ಮನಸ್ಸಿಗೆ ದಾಸಿಯಾಗುವ ರೀತಿಯಲ್ಲಿ ವರ್ತನೆ ಮಾಡಿರೋರ ಮೇಲೆ ಕ್ರಮ ಯಾಕಿಲ್ಲ ನಿಮ್ಮದು? ಯಾಕೆ ನೀವು ಕ್ರಮ ತಗೊಂಡಿಲ್ಲ? ಅವ್ರ ಮೇಲೆ ಕ್ರಮ ತಗೊಳ್ಳಿ, ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಮತ್ತು ನಿಮ್ಮ SIT ತನಿಖೆ ಎರಡು ಮುಖವಾಗಿ ನಡೀಬೇಕು. ಹೇಗೆ ಒಬ್ಬ ಅನಾಮಿಕ ದೂರುದಾರನ ದೂರನ್ನೇ ಆಧರಿಸಿ ನೀವು ತನಿಖೆ ನಡೆಸಿದ್ರೋ ಅವನ ಹಿನ್ನೆಲೆಯೂ ತನಿಖೆ ಆಗಬೇಕು, ಅದು ತನಿಖೆ ಆಗಬೇಕು.
ಅವನ ಹಿಂದ್ಗಡೆ ಇರುವ ಶಕ್ತಿಗಳೇನು ಅನ್ನೋ ತನಿಖೆ ಆಗಬೇಕು. ಈಗ ಇಷ್ಟೆಲ್ಲ ಧರ್ಮಸ್ಥಳದಲ್ಲಿ ನೀವು ಗುಂಡಿ ಅವ್ನು ಹೇಳಿದ ಕಡೆಲ್ಲ ಗುಡಿ ತೋಡಿರಲ್ಲ, 18 ಅಡಿ 20 ಅಡಿ ಎಲ್ಲ ತೋಡಿದ್ರಲ್ಲ, ಏನು ಸಿಕ್ತು ನಿಮಗೆ? ಇದು ಇಷ್ಟಾದ್ಮೇಲೂ ನಿಮಗೆ ಇದು ಕಪೋಲ ಕಲ್ಪಿತ ಅಂತ ಅನಿಸಿಲ್ವಾ? ಇದು ಷಡ್ಯಂತ್ರದ ಭಾಗ ಅಂತ ಅನಿಸಿಲ್ವಾ? ಹಾಗಿದ್ರೆ ಷಡ್ಯಂತ್ರದ ಭಾಗ ಅಂತ ಅನಿಸಿದ್ರೆ ಈ ಷಡ್ಯಂತ್ರ ನಡೆಸಿದವರ ಮೂಲ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಆಗಬೇಕು. ಅವರಿಗೆ ಶಿಕ್ಷೆ ಆದಾಗ ಮಾತ್ರ ಧರ್ಮಸ್ಥಳದ ಭಕ್ತರಿಗೆ ಸಮಾಧಾನ ಆಗುತ್ತೆ. ಅದಕ್ಕೆ ನಾನು ಆಗ್ರಹಿಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದರೆ, ನಿಮಗೆ ಧರ್ಮಸ್ಥಳದ ಬಗ್ಗೆ ಗೌರವ ಇರೋದಾದರೆ, ಧರ್ಮಸ್ಥಳದ ಭಕ್ತರ ಭಾವನೆಗಳನ್ನು ಗೌರವಿಸೋದಾದರೆ ಈ ಹಿನ್ನೆಲೆಯ ತನಿಖೆ ಆಗಬೇಕು. ಅದಕ್ಕೆ ಯಾವಾಗ SIT ತನಿಖೆ ಮಾಡ್ತೀವಿ? ಯಾರೋ ಹೇಳಿದ್ರು ಅಂತ SIT ತನಿಖೆ ಮಾಡಿದ್ರಿ ನೀವು, ಸಂತೋಷ ಮಾಡಿ. ನಮಗೂ ಪುಟಕ್ಕಿಟ್ಟ ಚಿನ್ನದಂತೆ ಧರ್ಮಸ್ಥಳ ಹೊರಗೆ ಬರುತ್ತೆ ಅನ್ನೋಂಥ ವಿಶ್ವಾಸ ಇತ್ತು. ಪುಟಕ್ಕಿಟ್ಟ ಚಿನ್ನದಂತೆ ಹೊರಗೆ ಬರುತ್ತೆ, ಆ ವಿಶ್ವಾಸ ಇದೆ. ಆದರೆ ಷಡ್ಯಂತ್ರ ಮಾಡಿದವರನ್ನು ಅವ್ರ ಬಗ್ಗೆನೂ ತನಿಖೆ ಆಗಬೇಕಲ್ಲ, ಆ ತನಿಖೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಈಗ ಖಂಡ್ರೆ ಅವರು ಈ ಪಾಪದ ಸುಳಿಗೆ ತಾವು ಸಿಗಾಕೊಳ್ತಾ ಇದ್ದಾರೆ. ಯಾರೋ ಮಾಡಿದ ಪಾಪದ ಸುಳಿಗೆ ನೀವು ಮಾತಾಡಿ ಸಿಗಾಕೋತಾ ಇದ್ದೀರಿ ಖಂಡ್ರೆ ಅವರೇ. ನಿಮ್ಮ ತಂದೆನೂ ಇದನ್ನು ಒಪ್ಪಲ್ಲ, ನಿಮ್ಮ ತಂದೆಯೂ ನಿಮ್ಮ ಒಪ್ಪಲ್ಲ. ಶರಣ ಸಂಸ್ಕೃತಿಯಂತೂ ಇದನ್ನು ಒಪ್ಕೊಳ್ಳೋದೇ ಇಲ್ಲ. ಶರಣ ಸಂಸ್ಕೃತಿ ಈ ಥರದ ನಿಮ್ಮ ಸುಳ್ಳನ್ನು ಒಪ್ಕೊಳ್ಳೋದೇ ಇಲ್ಲ. ಸೋಷಿಯಲ್ ಮೀಡಿಯಾ ಏನು ಷಡ್ಯಂತ್ರ ಮಾಡಿದ್ರು, ಅವ್ರಿಗೆ ಎಲ್ಲಿಂದ ಹಣ ಬಂದಿದೆ, ಇದ್ರ ಹಿಂದ್ಗಡೆ ಯಾರಿದ್ದಾರೆ, ಇದು ಕೂಡ ತನಿಖೆಯ ಭಾಗ ಆಗಬೇಕು. ತನಿಖೆ ಈಗ ಅವ್ರು ಹೇಳಿದ್ದಕ್ಕೆ ಕಂಡಲೆಲ್ಲ ಆಗಿದ್ರಲ್ಲ, 17-18 ಕಡೆ ಆಗಿದ್ರಲ್ಲ, ಇನ್ನು 20 ಕಡೆ ಆಗಿರಿ, ನಮಗೇನು ದುಃಖ ಇಲ್ಲ. ನಿಮ್ಮ ಹಣ ಖರ್ಚಾಗುತ್ತೆ, ನಿಮ್ಮ ಸಮಯ ವ್ಯರ್ಥ ಆಗುತ್ತೆ. ಆದರೆ ಆರೋಪ ಮಾಡಿದ್ರಲ್ಲ, ಆರೋಪದ ಹಿನ್ನೆಲೆ ಏನು, ಅವ್ರಿಗೆ ಎಲ್ಲಿಂದ ಹಣ ಸರಬರಾಜಾಯಿತು, ಯಾರ್ಯಾರಿಗೆ ಟಾರ್ಗೆಟ್ ಕೊಟ್ಟರು, ಎಷ್ಟು ವ್ಯವಸ್ಥಿತ ಪ್ಲಾನ್ ಮಾಡಿದ್ದಾರೆ, ಈ ಪ್ಲಾನ್ ಎಲ್ಲಾಯಿತು ಅನ್ನುವ ಅನುಮಾನ ಭಾಳ ದಟ್ಟವಾಗಿದೆ. ವಿದೇಶದಿಂದಲೂ ಹಣ ಬಂದಿದೆ ಅಂತಕ್ಕಂಥ ಅನುಮಾನ ಇದೆ. ಮತಾಂತರದ ಮಾಫಿಯಾ ಇದ್ರ ಹಿಂದ್ಗಡೆ ಇದೆ ಅಂತಕ್ಕಂಥ ಒಂದು ಅನುಮಾನ ಇದೆ. ಈ ಎಲ್ಲ ಅರ್ಬನ್ ನಕ್ಸಲರು ಇದರ ಸ್ಟ್ರಾಟಜಿಯನ್ನು ರೂಪಿಸಿದ್ದಾರೆ ಅಂತಕ್ಕಂಥ ಅನುಮಾನ ಇದೆ. ಈ ಎಲ್ಲ ಅನುಮಾನಗಳ ಬಗ್ಗೆ ತನಿಖೆ ಆಗಬೇಕು. ನೀವು ಧರ್ಮಸ್ಥಳದ ಬಗ್ಗೆ ಅನುಮಾನ ಪಟ್ಟವ್ರ ಬಗ್ಗೆ ಅದು ಶತಮಾನಗಳಿಂದ ಇರುವ ನಂಬಿಕೆಯನ್ನೇ ಅಲ್ಲಾಡಿಸೋ ರೀತಿಯಲ್ಲಿ ನೀವು ತನಿಖೆ ಮಾಡಿಸಿದ್ರಿ. ಈಗ ಈ ಬಗ್ಗೆಯೂ ತನಿಖೆ ಆಗಲಿ, ಈ ಬಗ್ಗೆಯೂ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೀನಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.